ಏನ್ ಬ್ರದರ್, ಅಂತೂ ನೀನ್ ಅನ್ಕೊಂಡಿದ್ ಸಾಧಿಸ್ಬಿಟ್ಟೆ. ಕೊನೆಗೂ ನಿನ್ ಪ್ರೀತಿನ ನೀನ್ ಪಡ್ಕೊಂಡ್ಬಿಟ್ಟೆ. ನೀನೇನ್ ಕಮ್ಮಿನಾ? ನಿನ್ ಪ್ರೀತಿನೂ ಪಡ್ಕೊಂಡೆ ತಾನೆ? ನನ್ ಪ್ರೀತಿ ಟೂವೇ ಕಣೋ. ಆದ್ರೆ ನೀನು ಕೊನೆವರೆಗೂ ನನ್ ಪ್ರೀತಿ ಎಲ್ಲಿ ಸಿಗುತ್ತೋ ಇಲ್ವಂತ ಪರಿತಪಿಸ್ತಾ ಇದೆ ತಾನೆ. ಅದೇನೋ ನಿಜ. ಇದು ನನ್ನ ಪ್ರೀತಿಗೆ ಸಿಕ್ಕಿರೋ ಗೆಲುವು ಅಂತ ಹೇಳ್ಬೇಕೋ ಅಥವಾ ಭೈರವಿ ಸ್ಯಾಂಕ್ಷನ್ ಮಾಡಿರೋ ಪ್ರೀತಿ ಅಂತ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಅದೇನೇ ಇದ್ರು ನೀವಿಬ್ರು ಸೇರ್ಬೇಕು ಅನ್ನೋದು ವಿಧಿ. ಅದನ್ನ ತಪ್ಸೋದಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅವ್ರನ್ ಮಾತ್ರ ಅಲ್ಲ ಭವಾನಿ, ನಮ್ಮನ್ನು ಯಾರು ದೂರ ಮಾಡಕ್ ಆಗಲ್ಲ. ನನ್ನಿಂದ ಆಗತ್ತೆ. ನಿಮ್ಮಿಬ್ರನ್ನು ಆದಷ್ಟು ಬೇಗ ದೂರ ಮಾಡಿ ಅವಳೊಂದು ತೀರ ನೀನೊಂದು ತೀರ ನಿಲ್ಲೋ ಹಾಗೆ ಮಾಡೇ ಮಾಡ್ತೀನಿ. ನಿನ್ ಜೊತೆ ಅಪೇಕ್ಷೆನ ಜೋಡಿ ಮಾಡೇ ಮಾಡ್ತೀನಿ. ಇದು ಈ ವಸುಂಧರಾ ಬರೆಯೋ ಹಣೆ ಬರಹ. ವಸುಂಧರಾ, ಏನೇ ಇದು? ನೀನ್ ಅನ್ಕೊಂಡಿದ್ದೇನು ನಾವಿಲ್ಲಿ ನೋಡ್ತಿರೋದೇನು? ಅಮ್ಮ, ನೀನಿಲ್ಲಿ ನೋಡ್ತಿರೋದು ಜಸ್ಟ್ ಇಮ್ಯಾಜಿನೇಷನ್ ಅಷ್ಟೆ. ಆದಷ್ಟು ಬೇಗ ರಿಯಾಲಿಟಿನ ನೋಡ್ತೀಯ. ವೇಟ್ ಮಾಡು. ಏನ್ ನೋಡ್ತೀನೋ ಏನೋ, ಎಲ್ಲ ನಿನ್ ವಿರುದ್ಧವಾಗೇ ನಡೀತಾ ಇದೆ. ನಿನ್ ಮುಖದಲ್ಲಿ ಈ ನಗು ಶಾಶ್ವತವಾಗಿರ್ಬೇಕು ಅಂತಾನೆ ನಾನೀ ಮನೆಗೆ ಸೊಸೆ ಆಗಿದ್ದು ಅಕ್ಕ. ನಾನು ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತೀನಿ. ಸರಿ, ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಳ್ಳೋದಾ ಅಥವಾ ಒಳಗೆ ಹೋಗೋದಾ? ಹಾಣ ಅಥರ್ವ, ವಿರಾಟ್, ಅಷ್ಟು ಬೇಗ ಒಳಗಡೆ ಹೋಗ್ಬೇಡಿ. ಹೊಸ್ಲತ ನಿಂತ್ಕೊಂಡಿರಿ. ಆರತಿ ಮಾಡಿ ಒಳಗಡೆ ಕರ್ಕೊಳ್ತಾರೆ. ಓಕೆ? ಸರಿ ಅಮ್ಮ. ಅಮ್ಮ ಬಾ. ನಾನೊಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೀನಿ ಅಂತ ನನ್ನ ಹೆಂಡತಿ ನನ್ನನ್ನು ಮನೆ ಗುಮಾಸ್ತನ ಥರ ನೋಡ್ತಾಳೆ. ಪಾಪ ಭವಾನಿನೂ ನನ್ನ ಹಾಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳು. ಮುಂದೆ ಅವಳಿಗೆ ಯಾವ್ಯಾವ ರೀತಿ ಹಿಂಸೆ ಕೊಡ್ತಾರೋ ಆ ಭಗವಂತನೇ ಬಲ್ಲ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಜೀವನದಲ್ಲಿ ಏನೇನೋ ಕಷ್ಟಗಳು ದಾಟಿ ಕೊನೆಗೂ ನನ್ನ ಜೀವನದ ನಿಲ್ದಾಣಕ್ಕೆ ಬಂದು ನಿಂತಿದ್ದೀನಿ. ಜೊತೆಗೆ ನನ್ನ ತಂಗಿನೂ ಇದ್ದಾಳೆ. ಇನ್ಮೇಲೆ ನಾವಿಬ್ರು ಈ ಹೊಸ ಪ್ರಪಂಚದಲ್ಲಿ ಹೊಸ ಜೀವನ ಶುರು ಮಾಡ್ತಿದ್ದೀವಿ. ಇದೆಲ್ಲ ನೋಡೋಕ್ಕೆ ಅಪ್ಪ ಅಮ್ಮ ಇಬ್ಬರು ಜೊತೆಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ, ಅಪ್ಪನ ಆಶೀರ್ವಾದ ಆದರೂ ಸಿಕ್ತಲ್ಲ, ಅದೇ ಪುಣ್ಯ.